ನಿಲ್ಬೇಡಿ.
ಈ ದಿನ ಹೊಳಲಿ ರಾಜರಾಜೇಶ್ವರಿ ದೇವಿಯ ದರ್ಶನವನ್ನು ಮಾಡಿದ್ವಿ ಈಗ ತಾನೇ. ನಂದು ಇದು 2ನೇ ವಿಸಿಟ್ಟು ಈ ಟೆಂಪಲ್ಗೆ. ಈ ಟೆಂಪಲ್ಗೆ ಭಾಳ ಇತಿಹಾಸ ಇದೆ. ಸುಮಾರು 2000 ವರ್ಷಗಳ ಹಿಂದಿನಿಂದಲೇ ಈ ದೇವಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಮತ್ತು ಜೊತೆಗೆ ಇಲ್ಲಿ ಯಾವಾಗಲೂ ವರ್ಷಕ್ಕೊಮ್ಮೆ ಒಂದು ಸಾರಿ ಜಾತ್ರಾ ಮಹೋತ್ಸವವನ್ನು ಮಾಡ್ತಾರೆ. ಅದು ಸುಮಾರು 1 ತಿಂಗಳ ಕಾಲ ಇರ್ತದೆ. ಭಾಳ ವಿಶಿಷ್ಟವಾದ ಪದ್ಧತಿ ಅಂತಂದರೆ ಇಲ್ಲಿ ಚೆಂಡು ಪೂಜೆ ಅಂತ ಹೇಳಿ ಮಾಡ್ತಾರೆ. ಮೊದಲು 3 ದಿವಸ ಇತ್ತು, ಈಗ 5 ದಿವಸ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಮತ್ತು ಈ ಭಾಗದಲ್ಲಿ ಭಾಳ ತಾಯಿಯ ಶಕ್ತಿ ಭಾಳ ಹೆಚ್ಚಿಗೆ ಇರೋದರಿಂದ ಇಲ್ಲಿನ ಸುತ್ತಮುತ್ತಲ ಜನರು ಕೂಡ ಈ ದೇವಿಯ ಅನುಗ್ರಹಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಮೊದಲಿನಿಂದಲೂ ಕೂಡ ಈ ಜಾತ್ರಾ ಮಹೋತ್ಸವ ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೀತಾ ಬರ್ತಾ ಇದೆ. ಮತ್ತೊಮ್ಮೆ ಅವರು ನವರಾತ್ರಿ ಪೂಜೆನೂ ಕೂಡ ಇಲ್ಲಿ 9 ದಿನಗಳ ಕಾಲ ಮಾಡ್ತಾರೆ. ಮತ್ತು ಆವಾಗ ಭಾಳ ಕೂಡ ವಿಶೇಷವಾದ ಒಂದು ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿ ಇರ್ತಕ್ಕಂಥದ್ದು ಮಾಹಿತಿ. ಮತ್ತು ದೇವಿಯ ಅನುಗ್ರಹ ಇಲ್ಲಿ ಸಾಮಾನ್ಯವಾಗಿ ಬಂದಂಥವ್ರು ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ದೇವಿಯ ದರ್ಶನ ಮಾಡದಲ್ಲೇ ಹೋಗೋದಿಲ್ಲ. ಇವತ್ತಿನ ದಿನದಲ್ಲಿ ನಾವು ಕೂಡ ಇವತ್ತು ಬಂದಿದ್ವಿ, ತಾಯಿ ದರ್ಶನವನ್ನು ಪಡೆದಿದ್ವಿ. ತಾಯಿಯ ಅನುಗ್ರಹವನ್ನು ಬೇಡಿ ಇವತ್ತು ಈ ಹೊಳಲಿ ರಾಜರಾಜೇಶ್ವರಿ ದೇವಿಯ ನಿನ್ನೆಗೆ ತಾನೇ ಜಾತ್ರಾ ಮಹೋತ್ಸವ ಮುಗಿದಿದೆ. ಇವತ್ತು ಇಲ್ಲಿ ವಿಶೇಷ ಪೂಜೆ ಕೂಡ ಇತ್ತು. ಆ ಪೂಜೆಯಲ್ಲಿ ಭಾಗಿಯಾಗಿ ತಾಯಿಯ ಆಶೀರ್ವಾದವನ್ನು ನಾವೆಲ್ಲ ಪಡೆದುಕೊಂಡಿದ್ದೇವೆ. ಸುದ್ದಿ9 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ9.